ಇದು ಸಾವಿರಾರು ವರ್ಷಗಳ ಇತಿಹಾಸ, ಭಾಷೆ, ಸಂಸ್ಕೃತಿ ಮತ್ತು ಜನಾಂಗಗಳ ಕಥೆ. ಆದರೆ ನಾವು ದಿನನಿತ್ಯ ಬಳಸುವ ನಮ್ಮ ರಾಜ್ಯಗಳ ಹೆಸರುಗಳು ಹೇಗೆ ಬಂದವು ಎಂಬುದರ ಬಗ್ಗೆ ಅಷ್ಟಾಗಿ ಯೋಚಿಸಿರಲಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ಭಾರತದ ಪ್ರತಿಯೊಂದು ರಾಜ್ಯದ ಹೆಸರಿನ ಹಿಂದೆ ಇರುವ ಅರ್ಥ, ಇತಿಹಾಸ ಮತ್ತು ಕಥೆಯನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲು ನಾವು ಪೂರ್ವ ಭಾರತದ ಕಡೆ ಹೋಗೋಣ. ಅರುಣಾಚಲ ಪ್ರದೇಶ ಎಂಬ ಹೆಸರು ಸಂಸ್ಕೃತದ 2 ಪದಗಳಿಂದ ಬಂದಿದೆ. ಅರುಣ ಅಂದರೆ ಸೂರ್ಯ ಮತ್ತು ಆಂಚಲ ಅಂದರೆ ಪರ್ವತಗಳು. ಭಾರತದಲ್ಲಿ ಮೊದಲು ಸೂರ್ಯೋದಯ ಕಾಣಿಸುವ ಪ್ರದೇಶವಾಗಿರುವುದರಿಂದ ಇದನ್ನು ಉದಯಿಸುವ ಸೂರ್ಯನ ಭೂಮಿ ಎಂದು ಕರೆಯಲಾಗುತ್ತದೆ. ಅದೇ ಕಾರಣಕ್ಕೆ ಅರುಣಾಚಲ ಪ್ರದೇಶ ಎಂಬ ಹೆಸರು ಬಂದಿತು. ಅಸ್ಸಾಂ ರಾಜ್ಯದ ಹೆಸರು 13ನೇ ಶತಮಾನದಲ್ಲಿ ಇಲ್ಲಿ ಆಡಳಿತ ನಡೆಸಿದ ಆಹೋಮ್ ವಂಶದಿಂದ ಬಂದಿದೆ. ಕಾಲಕ್ರಮೇಣ ಆಹೋಮ್ ಎಂಬ ಪದವೇ ಅಸ್ಸಾಂ ಎಂದು ಪರಿವರ್ತನೆಯಾಯಿತು. ಮೇಘಾಲಯದಲ್ಲಿ ಮೇಘ ಅಂದರೆ ಮೋಡ ಮತ್ತು ಆಲಯ ಅಂದರೆ ಮನೆ. ಮೋಡಗಳು ಯಾವಾಗಲೂ ಆವರಿಸಿಕೊಂಡಿರುವುದರಿಂದ ಈ ಪ್ರದೇಶವನ್ನು ಮೋಡಗಳ ಮನೆ ಅಥವಾ ಮೇಘಾಲಯ ಎಂದು ಕರೆಯುತ್ತಾರೆ. ನಾಗಾಲ್ಯಾಂಡ್ ಎಂಬ ಹೆಸರು ಇಲ್ಲಿ ವಾಸವಾಗಿದ್ದ ನಾಗಾ ಜನಾಂಗದಿಂದ ಬಂದಿದೆ, ಅಂದರೆ ನಾಗಾಗಳ ಭೂಮಿ. ಅದೇ ರೀತಿ ಮಿಜೋರಾಂ ರಾಜ್ಯವು ಮಿಜೋ ಜನಾಂಗದಿಂದ ತನ್ನ ಹೆಸರು ಪಡೆದಿದೆ. ಮಣಿಪುರದಲ್ಲಿ ಮಣಿ ಅಂದರೆ ರತ್ನ ಮತ್ತು ಪುರ ಅಂದರೆ ಭೂಮಿ. ಹೀಗಾಗಿ ಮಣಿಪುರವನ್ನು ರತ್ನಗಳ ಭೂಮಿ ಎಂದು ಅರ್ಥೈಸಬಹುದು. ತ್ರಿಪುರಾ ರಾಜ್ಯದ ಹೆಸರಿನ ಹಿಂದೆ 2 ನಂಬಿಕೆಗಳಿವೆ. ಒಂದು ಪ್ರಕಾರ ರಾಜ ತ್ರಿಪುರನ ಹೆಸರಿನಿಂದ ಈ ರಾಜ್ಯಕ್ಕೆ ಹೆಸರು ಬಂದಿತ್ತೆಂದು ಹೇಳಲಾಗುತ್ತದೆ. ಇನ್ನೊಂದು ಪ್ರಕಾರ ತ್ರಿಪುರಾ ಸುಂದರಿ ದೇವಿಯ ಹೆಸರಿನಿಂದ ತ್ರಿಪುರಾ ಎಂದು ಕರೆಯಲಾಯಿತು. ಸಿಕ್ಕಿಂ ರಾಜ್ಯದ ಹೆಸರು ಟಿಬೆಟಿಯನ್ ಪದವಾದ ಸುಖೀಂನಿಂದ ಬಂದಿದೆ. ಇದರ ಅರ್ಥ ಹೊಸ ಅರಮನೆ. ಪಶ್ಚಿಮ ಬಂಗಾಳದ ಬಗ್ಗೆ ನೋಡೋದಾದರೆ ಮುಂಚೆ ಇಡೀ ಪ್ರದೇಶವೇ ಬಂಗಾಳ ಎಂದು ಕರೆಯಲಾಗುತ್ತಿತ್ತು. 1947ರ ದೇಶ ವಿಭಜನೆಯ ನಂತರ ಪೂರ್ವ ಭಾಗ ಈಸ್ಟ್ ಬಂಗಾಳವಾಗಿ ನಂತರ ಬಾಂಗ್ಲಾದೇಶವಾಯಿತು. ಪಶ್ಚಿಮ ಭಾಗಕ್ಕೆ ವೆಸ್ಟ್ ಬಂಗಾಳ ಅಥವಾ ಪಶ್ಚಿಮ ಬಂಗಾಳ ಎಂಬ ಹೆಸರು ಸಿಕ್ಕಿತು. ಬಿಹಾರದಲ್ಲಿ ಪ್ರಾಚೀನ ಕಾಲದಲ್ಲಿ ಅನೇಕ ಬೌದ್ಧ ಮಠಗಳು ಮತ್ತು ವಿಹಾರಗಳು ಇದ್ದವು. ಸಂಸ್ಕೃತದಲ್ಲಿ ಮಠವನ್ನು ವಿಹಾರ ಎಂದು ಕರೆಯುತ್ತಾರೆ. ಅದರಿಂದಲೇ ಬಿಹಾರ ಎಂಬ ಹೆಸರು ಬಂದಿದೆ. ಜಾರ್ಖಂಡ್ನಲ್ಲಿ ಜಾರ್ ಅಂದರೆ ಕಾಡು ಮತ್ತು ಖಂಡ್ ಅಂದರೆ ಭೂಭಾಗ, ಅಂದರೆ ಕಾಡುಗಳಿಂದ ಆವರಿಸಲ್ಪಟ್ಟ ಭೂಮಿ ಜಾರ್ಖಂಡ್. ಒಡಿಶಾ ರಾಜ್ಯದ ಹೆಸರು ಪ್ರಾಚೀನ ವದ್ರಾ ಅಥವಾ ಉದ್ರ ಜನಾಂಗದಿಂದ ಬಂದಿದೆ. ಛತ್ತೀಸಗಢದಲ್ಲಿ ಛತ್ತೀಸ್ ಅಂದರೆ 36 ಮತ್ತು ಗಢ ಅಂದರೆ ಕೋಟೆ, ಅಂದರೆ 36 ಕೋಟೆಗಳ ಭೂಮಿ ಛತ್ತೀಸಗಢ. ಮಧ್ಯ ಭಾರತದಲ್ಲಿ ಬರುವ ಮಧ್ಯಪ್ರದೇಶಕ್ಕೆ ಭಾರತ ದೇಶದ ಮಧ್ಯಭಾಗದಲ್ಲಿರುವುದರಿಂದ ಮಧ್ಯ ಎಂಬ ಪದ ಬಳಸಲಾಗಿದೆ. ಪ್ರದೇಶ ಅಂದರೆ ರಾಜ್ಯ. ಅದೇ ರೀತಿ ಉತ್ತರ ಪ್ರದೇಶವು ದೇಶದ ಉತ್ತರ ಭಾಗದಲ್ಲಿರುವುದರಿಂದ ಉತ್ತರ ಪ್ರದೇಶ ಎಂದು ಕರೆಯಲಾಯಿತು. ಮಹಾರಾಷ್ಟ್ರ ಎಂಬ ಪದದಲ್ಲಿ ಮಹಾ ಅಂದರೆ ಮಹಾನ್ ಮತ್ತು ರಾಷ್ಟ್ರ ಅಂದರೆ ದೇಶ. ಹೀಗಾಗಿ ಮಹಾರಾಷ್ಟ್ರವನ್ನು ಮಹಾನ್ ರಾಷ್ಟ್ರ ಎಂದು ಅರ್ಥೈಸಬಹುದು. ಗೋವಾದ ಪ್ರಾಚೀನ ಹೆಸರು ಗೋಮಂತಕ. ಅದೇ ಇವತ್ತಿಗೆ ಗೋವಾ ಆಗಿ ಬದಲಾಗಿದೆ. ಗುಜರಾತ್ಗೆ ಗುರ್ಜರ ಜನಾಂಗದ ಹೆಸರಿನಿಂದ ಹೆಸರು ಬಂದಿದೆ. ರಾಜಸ್ಥಾನ ಎಂದರೆ ರಾಜರ ಭೂಮಿ. ಅನೇಕ ರಾಜವಂಶಗಳು ಇಲ್ಲಿ ಆಡಳಿತ ನಡೆಸಿದ್ದರಿಂದ ಇದನ್ನು ರಾಜಸ್ಥಾನ ಎಂದು ಕರೆಯಲಾಯಿತು. ಹರಿಯಾಣದಲ್ಲಿ ಹರಿ ಅಂದರೆ ದೇವರು ಮತ್ತು ಆಯನ ಅಂದರೆ ಮನೆ. ದೇವರ ವಾಸಸ್ಥಳ ಎಂಬ ಅರ್ಥದಿಂದ ಹರಿಯಾಣ ಎಂಬ ಹೆಸರು ಬಂದಿದೆ. ಹರಿಯಾಣ ಪ್ರದೇಶಕ್ಕೆ ಮಹಾಭಾರತದೊಂದಿಗೆ ಆಳವಾದ ಸಂಬಂಧವಿದೆ. ಕುರುಕ್ಷೇತ್ರ, ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಉಪದೇಶಿಸಿದ ಸ್ಥಳ ಇದೇ ರಾಜ್ಯದಲ್ಲಿದೆ. ಈ ಧಾರ್ಮಿಕ ಹಿನ್ನೆಲೆಯಿಂದಲೂ ಹರಿಯಾಣವನ್ನು ಪವಿತ್ರ ಭೂಮಿ ಎಂದು ಪರಿಗಣಿಸಲಾಗುತ್ತದೆ. ಪಂಜಾಬ್ನಲ್ಲಿ ಪಂಚ ಅಂದರೆ 5 ನದಿಗಳ ಭೂಮಿಯಾಗಿರುವುದರಿಂದ ಪಂಜಾಬ್ ಎಂದು ಕರೆಯಲಾಗಿದೆ. ಇಲ್ಲಿ ಕಾಣುತ್ತಿರುವ ಈ 5 ನದಿಗಳಿಂದಲೇ ಪಂಜಾಬ್ ಎಂಬ ಹೆಸರು ಬಂತು. ಹಿಮಾಚಲ ಪ್ರದೇಶದಲ್ಲಿ ಹಿಮ್ ಅಂದರೆ ಹಿಮ ಮತ್ತು ಆಂಚಲ್ ಅಂದರೆ ಪರ್ವತ. ಹಿಮದಿಂದ ಆವರಿಸಲ್ಪಟ್ಟ ಪರ್ವತ ಪ್ರದೇಶ ಹಿಮಾಚಲ ಪ್ರದೇಶ. ಉತ್ತರಾಖಂಡದಲ್ಲಿ ಉತ್ತರ ಅಂದರೆ ಉತ್ತರ ದಿಕ್ಕು ಮತ್ತು ಖಂಡ್ ಅಂದರೆ ಪ್ರದೇಶ, ಅಂದರೆ ಉತ್ತರ ಭಾಗದ ಪ್ರದೇಶ ಉತ್ತರಾಖಂಡ. ಕಾಶ್ಮೀರದ ಹೆಸರು ಋಷಿ ಕಶ್ಯಪನೊಂದಿಗೆ ಸಂಬಂಧಿಸಿದೆ. ಪುರಾಣಗಳ ಪ್ರಕಾರ ಕಶ್ಯಪ ಋಷಿಯವರು ಇಲ್ಲಿನ ದೊಡ್ಡ ಸರೋವರವನ್ನು ಒಣಗಿಸಿ ಈ ಪ್ರದೇಶವನ್ನು ವಾಸಯೋಗ್ಯವಾಗಿಸಿದರು. ಕಶ್ಯಪ ಮೀರ್ ಪದವೇ ಮುಂದೆ ಕಾಶ್ಮೀರವಾಯಿತು. ಇದೀಗ ದಕ್ಷಿಣ ಭಾರತದ ಕಡೆ ನೋಡೋಣ. ಕರ್ನಾಟಕ ಎಂಬ ಹೆಸರು ಕರುನಾಡು ಎಂಬ ಪದದಿಂದ ಬಂದಿದೆ. ಕರು ಅಂದರೆ ಕಪ್ಪು ಮತ್ತು ನಾಡು ಅಂದರೆ ಭೂಮಿ. ಕಪ್ಪು ಮಣ್ಣಿನ ಭೂಮಿ ಕರ್ನಾಟಕ. ಕೇರಳದಲ್ಲಿ ಕೇರ್ ಅಂದರೆ ತೆಂಗಿನ ಮರ, ಆಲಂ ಅಂದರೆ ಭೂಮಿ. ಹೀಗಾಗಿ ತೆಂಗಿನ ಮರಗಳ ಭೂಮಿ ಕೇರಳ. ತಮಿಳುನಾಡು ತಮಿಳು ಮಾತನಾಡುವ ಜನರ ಭೂಮಿ. ತೆಲಂಗಾಣವು ತೆಲುಗು ಭಾಷಿಕರ ಪ್ರದೇಶ ಎಂಬ ಅರ್ಥವನ್ನು ಹೊಂದಿದೆ. ಇನ್ನೊಂದು ನಂಬಿಕೆಯ ಪ್ರಕಾರ ಶಿವನಿಗೆ ಅರ್ಪಿಸಲಾದ 3 ಲಿಂಗಗಳ ಭೂಮಿ ತ್ರಿಲಿಂಗ ಎಂಬ ಪದದಿಂದ ತೆಲಂಗಾಣ ಬಂದಿದೆ. ಆಂಧ್ರ ಪ್ರದೇಶದ ಹೆಸರು ಪ್ರಾಚೀನ ಆಂಧ್ರ ಜನಾಂಗದಿಂದ ಬಂದಿದೆ. ಈ ಜನಾಂಗದ ಉಲ್ಲೇಖ ಮೌರ್ಯರ ದಾಖಲೆಗಳಲ್ಲಿಯೂ ಸಿಗುತ್ತದೆ. ಇವೆಲ್ಲವನ್ನೂ ನೋಡಿದಾಗ ಭಾರತದ ರಾಜ್ಯಗಳ ಹೆಸರುಗಳು ಕೇವಲ ಪದಗಳಲ್ಲ, ಅವು ಇತಿಹಾಸ, ಭೌಗೋಳಿಕತೆ, ಜನಾಂಗ ಮತ್ತು ಸಂಸ್ಕೃತಿಯ ಪ್ರತಿಬಿಂಬ. ಭಾರತ ಅಂದ್ರೆ ನಕ್ಷೆ ಅಲ್ಲ, ಅದು ಒಂದು ಜೀವಂತ ಕಥೆ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ರೈಸಿಂಗ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ನಲ್ಲಿ ನಿಮಗೆ ಯಾವ ರಾಜ್ಯದ ಹೆಸರಿನ ಕತೆ ಹೆಚ್ಚು ಇಷ್ಟವಾಯಿತು ಅನ್ನೋದನ್ನ ತಿಳಿಸಿ.